ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಈಗ ಸೋಮವಾರದ ದಿನ ಬಯೋ ಹಾಗೂ ಕಂಪ್ಯೂಟರ್ ಸೈನ್ಸು ಮತ್ತು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ಗಳು ಇದ್ದಾವೆ. ಅದು ಪ್ರಿಪೇಟ್ರಿ. ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಬರೀಬೇಕು. 100% 70ಕ್ಕೆ 70 ಬಯೋ ಹೇಗೆ ತೆಗಿಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಟೆನ್ಷನ್ನೇ ತಗೋಬೇಡಿ ಆಯಿತಾ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ನಿಮಗೆ ನಾನು ಮಾಡಿಕೊಡ್ತೇನೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಕ್ವಶನ್ ನಂಬರ್ 1, ಇದಕ್ಕೆ ಈವನ್ ಇನ್ ದಿ ಆಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್ ಆಯಿತಾ, ಸೀಡ್ ಸೆಟ್ಟಿಂಗ್ ಈಸ್ ಅಶ್ಯೂರ್ಡ್ ಇನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2 ಕಣ್ರಿ, ವಾಟ್ ಈಸ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಪರ್ಮ್ ಫಾರ್ಮೇಷನ್ ಅಂತ ಇದೆ. ಸ್ಪರ್ಮ್ ಫಾರ್ಮೇಷನ್ನಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ದ ಇನ್ಸಿಡೆನ್ಸ್ ಆಫ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆರ್ ರಿಪೋರ್ಟೆಡ್ ಟು ಬಿ ವೆರಿ ಹೈ ಅಮಾಂಗ್ ಪರ್ಸನ್ಸ್ ಇನ್ ದಿ ಏಜ್ ಗ್ರೂಪ್ ಆಫ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 15 to 24 years ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಏನಿದು ಸ್ನ್ಯಾಪ್ ಡ್ರ್ಯಾಗನ್ ಆಯಿತಾ, ಇದನ್ನೆಲ್ಲ ಓದ್ಕೊಳ್ರೋ ಸ್ವಲ್ಪ. ಕ್ವಶನ್ ನಂಬರ್ 4, ಇದಕ್ಕೆ ಸರಿಯಾದ ಉತ್ತರ 1:2:1 ಇದೆ ಅಲ್ವಾ, ಆಪ್ಷನ್ ಬಿ ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಒಂದು ಸ್ಟೇಟ್ಮೆಂಟ್ ಇದೆ. ಏನಿದೆ ನೋಡೋಣ. ಸ್ಟೇಟ್ಮೆಂಟ್ 1, ಎಸ್ ಸ್ಟ್ರೈನ್ ಇಂಜೆಕ್ಟ್ ಇಂಟು ಮೈಸ್ ಡೈ, ಆರ್ ಸ್ಟ್ರೈನ್ ಇಂಜೆಕ್ಟ್ ಇಂಟು ಮೈಸ್ ಡೈ. ಸ್ಟೇಟ್ಮೆಂಟ್ 1, 2 ಸರಿನಾ ಅಥವಾ ತಪ್ಪೋ ಇದರ ಬಗ್ಗೆ ಬರೀಬೇಕು. ಆಪ್ಷನ್ ಸಿ ಇದೆ ಅಲ್ವಾ, ಅದು ಕರೆಕ್ಟು. ಯಾಕೆಂದರೆ ಸ್ಟೇಟ್ಮೆಂಟ್ 1 ಈಸ್ ದ ರೈಟ್ ಆನ್ಸರ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 6 ನೋಡೋಣ. ಐಡೆಂಟಿಫೈ ದಿ ಪೆಡಿಗ್ರಿ ಸಿಂಬಲ್ಸ್ ಗಿವನ್ ಬಿಲೋ ಅಂತ ಇದೆ. ಹೌದಲ್ವಾ. ಕ್ವಶನ್ ನಂಬರ್ 6, ಈ ಚಿತ್ರವನ್ನು ನೋಡಿಕೊಂಡ್ರೆ ನಮಗೆ ಅರ್ಥ ಆಗೋದೇನು ಇಲ್ಲಿ ಅಂದರೆ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ಅನ್ಅಫೆಕ್ಟೆಡ್ ಮೇಲ್. ಫಸ್ಟ್ ಒನ್, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸೆಕೆಂಡ್ ಒನ್ affected female, third one mating ಆಯಿತಾ. ಕ್ವಶನ್ ನಂಬರ್ 7, heroin is commonly called smack, it is chemically called ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 8, ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈಸ್ ಯೂಸ್ಫುಲ್ ಇನ್ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆ್ಯಸಿಡ್ ಅಂತ ಇದೆ. ಕ್ವಶನ್ ನಂಬರ್ 8ಗೆ ರೈಟ್ ಆನ್ಸರು ಆಪ್ಷನ್ ಸಿ ಇದೆ ಅಲ್ವಾ, ಅದೇ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ಮೆನಿ ಮೆಂಬರ್ಸ್ ಆಫ್ ಏನಿದು ಸ್ಟೇಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ, 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಫ್ರಮ್ ಮೈಕ್ರೋ, ಇದು ಕರೆಕ್ಟು ಸ್ಟೇಟ್ಮೆಂಟ್ ಆಯಿತಾ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ನೋಡೋಣ, ಹಾಗೂ ಸ್ಟೇಟ್ಮೆಂಟ್ 3, 3 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ನು ಫಂಗಸ್ ಸಿಂಬಲ್ ಆಫ್ ಎಸ್, ಆಪ್ಷನ್ 9ಗೆ ಸರಿಯಾದ ಉತ್ತರ ಬಂದು ಸ್ಟೇಟ್ಮೆಂಟ್ 1 ಆ್ಯಂಡ್ 3 ಇದೆ ಅಲ್ವಾ, ಅದು ಮಾತ್ರ ಕರೆಕ್ಟಾದ ಸ್ಟೇಟ್ಮೆಂಟ್. ಹಾಗಾಗಿ ಇಲ್ಲಿ ಯಾವುದಕ್ಕೆ ಹೋಗೋಣ ನಾವು, ಆಪ್ಷನ್ ಡಿಗೆ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 10 ಕಣ್ರಿ, ಆಟೋನೋಮಸ್ಲಿ ಏನಿದು ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ಲಾಸ್ಮಿಡ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 11 ಕಣ್ರಿ, ದಿ ಅಪ್ಲಿಕೇಶನ್ ಆಫ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಪ್ರೇಷನ್ ಆಫ್ DNA ಫ್ರ್ಯಾಗ್ಮೆಂಟ್ ಅಂತ ಇದೆ ಅಲ್ವಾ, ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 12, ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇದೆ ಅಲ್ವಾ, ಅದೇ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 13, ಕ್ಯಾಟಲ್ ಈ ಗ್ರೇಟ್ ಆ್ಯಂಡ್ ದ ಗೇಜಿಂಗ್ ಕ್ಯಾಟಲ್ ಈಸ್ ಎ ಕ್ಲಾಸಿಕಲ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಇದೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 14, ಐಡೆಂಟಿಫೈ ದಿ ಡಿಕಂಪೋಸರ್ಸ್ ಅಮಾಂಗ್ ದಿ ಫಾಲೋಯಿಂಗ್ ಇನ್ ದಿ ಪಾಂಡ್ ಎಕೋಸಿಸ್ಟಮ್ ಅಂತ ಇದೆ. 14th ಕ್ವಶನ್ಗೆ ಆಪ್ಷನ್ ಸಿ ಯಾವುದು, ಬ್ಯಾಕ್ಟೀರಿಯಾ, ಫಂಗೈ, ಇದಕ್ಕೆಲ್ಲದು ಕೂಡ ಆಪ್ಷನ್ ಸಿ, ಎ, ಬಿ ಆ್ಯಂಡ್ ಸಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಲಾಸ್ಟ್ ಕ್ವಶನ್ ಆಫ್ ಯುವರ್ MCQs. ಇನ್ ಸಿತು ಏನಿದು ಕನ್ಸರ್ವೇಷನ್ ಅಪ್ರೋಚಸ್ ಎಕ್ಸೆಪ್ಟ್
15ನೇ ಪ್ರಶ್ನೆಗೆ ಬೊಟಾನಿಕಲ್ ಗಾರ್ಡನ್ಸ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ವಿದ್ಯಾರ್ಥಿಗಳೇ, ಹೀಗೆ ನಾನು ಪೇಪರ್ ಓದ್ಕೊತ ಹೋದರೆ ಬಹಳ ಲೆಂತಿ ಆಗುತ್ತೆ, ನಿಮ್ಮ ಅಮೂಲ್ಯವಾದ ಸಮಯ ನಾನು ಕಿಲ್ ಮಾಡಿದ ಹಾಗೆ ಆಗುತ್ತೆ. ದಯವಿಟ್ಟು ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತೀನಿ, ಟೆನ್ಷನ್ ತಗೋಬೇಡಿ ಸರ್, ಆಯಿತಾ. ಯಾಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ನಾನು ಏನಂತೀರ ತಗೊಳ್ಳು ಕ್ವಶನ್ ಪೇಪರನ್ನು ಕೊಟ್ಟಿರ್ತೇನೆ. ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಹೇಳ್ತೀನಿ. ಇದು ಯಾವುದು MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದ ತಕ್ಷಣ, ಆಯಿತಾ. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಬಂದು ಏನಿದು ಈಥಿಯೋಸುರಸ್ ಅಂತ ಇದಲ್ವಾ, ಲಾಸ್ಟ್ ಆಪ್ಷನ್ ಕೊಟ್ಟಿದ್ದಾರಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತೆ 16ಕ್ಕೆ. ಕ್ವಶನ್ ನಂಬರ್ 17 ಮ್ಯಾಲಿಗ್ನೆಂಟ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್. ಕ್ವಶನ್ ನಂಬರ್ 18ಗೆ ಅಲರ್ಜಿ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 19 ಸ್ಟ್ರಾಟಿಫಿಕೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 20 ಡ್ಯಾಶ್ ಇಸ್ ಅ ಪ್ರೊಸೆಸ್ ಅಂತ ಇದೆ ಅಲ್ವಾ, ಅದಕ್ಕೆ ಕೋ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇವೆಲ್ಲ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಪ್ರಶ್ನೆಗಳು ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ ಆಗಿರ್ತವೆ. ನೀವೇನು ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ನಾನು ಸಂಪೂರ್ಣವಾಗಿ ಈ ಕ್ವಶನ್ ಪೇಪರ್ ಇದೆ ಅಲ್ವಾ, ಅದರ ಕೀ ಆನ್ಸರನ್ನೇ ಕೊಟ್ಟುಬಿಡ್ತೇನೆ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು, ನೀವು ಸೆಕೆಂಡ್ ಇಯರ್ PUC, ನಿಮಗೆ ಸಮಯವಿಲ್ಲ ಕಣ್ರೋ, ಆಯಿತಾ. ಏನು ಇದೇ ಮಾಡ್ಕೋಬೇಡಿ, ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಆಯಿತಾ, ನಿಮಗೆ ಕ್ವಶನ್ ಪೇಪರು ವಿತ್ ಫುಲ್ಲು ಕೀ ಆನ್ಸರಿನ ಲಿಂಕನ್ನೇ ನಾನು ನೀಡಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೆದು, ಆಯಿತಾ. ನಾವು ನಿಮ್ಮಿಂದ ಕೇಳೋದು ಇಷ್ಟೇ ಕಣ್ರೋ, ಒಂದು ಲೈಕ್ ಬಟನ್ನು, ಒಂದು ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊತೀವಿ, ಹೌದಲ್ವಾ. ಇದನ್ನು ಬಿಟ್ಟರೆ ಮತ್ತೇನೂ ಕೇಳಲ್ಲ ಕಣ್ರಪ್ಪ. ನಿಮಗೆಲ್ಲರಿಗೂ ಕೂಡ ಬಂತು ನೋಡಿ, ಆಯಿತಾ. ಸಂಪೂರ್ಣವಾಗಿ ಕೀ ಆನ್ಸರ್ ಈಗ ಆ ಒಂದು ಕ್ವಶನ್ ಪೇಪರಿಂದು ರೆಡಿ ಇದೆ, ಆಯಿತಾ. ಕಾಣ್ತಾ ಇದೆ ಎಲ್ಲರಿಗೂ? ತಾಳಿ ತೋರಿಸ್ಬಿಡ್ತೀನಿ ನೋಡಿ. ಪಾರ್ಟ್ ಬಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಆ ಒಂದು ಕ್ವಶನ್ ಪೇಪರ್ ಯಾವುದು ಈಗ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದಲ್ವಾ, ಆ ಕ್ವಶನ್ ಪೇಪರಿನ ಸಂಪೂರ್ಣವಾದ ಕೀ ಆನ್ಸರ್ ಇಲ್ಲಿ ಇದೆ. ತಾವುಗಳು ಇದನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದಕ್ಕೆ ಏನೂ ಇಲ್ಲ ಕಣ್ರೋ, ಒಂದೇ ಒಂದು ನಿಮಗೆ ಹೀಗೆ ಇದರ ಕೆಳಗಡೆ ಕ್ವಶನ್ ಪೇಪರ್ ಲಭ್ಯ ಆಗುತ್ತೆ, ಅದಂತೂ ನಾನು ಹೇಳಬಲ್ಲೆ, ಆಯಿತಾ. ಒಂದು 1K ವ್ಯೂಸ್ ಆದ ತಕ್ಷಣ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಕೀ ಆನ್ಸರ್ ಕೂಡ ಅವೈಲಬಲ್ ಇರುತ್ತೆ, ಇಷ್ಟೇ, ಮತ್ತೇನೂ ಇಲ್ಲ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ರೀಸನ್ ಇಷ್ಟೇ ಕಣ್ರೋ, ಯಾಕಂದರೆ ಇಷ್ಟೋಕೊಂಡು ಕಷ್ಟಪಟ್ಟಿರ್ತೀವಿ, ವಿಡಿಯೋ ನೀವು ಶೇರು ಮಾಡಲ್ಲ, ಲೈಕು ಕೊಡಲ್ಲ, ಆಯಿತಾ. ಸ್ವಲ್ಪ ದುಡ್ಡಕ್ಕೆ ಮಾಡಿಬಿಡ್ತೀನಿ ಕಣ್ರೋ, ಯಾಕಂದರೆ ಭಾಳ ಜನಕ್ಕೆ ಇದು ಏನು ಅನ್ನೋದು ಗೊತ್ತಿಲ್ಲ. ತಮ್ಮ ಇದು ಡ್ರಾ ಎನಿ ಡಯಾಗ್ರಾಮ್ ಆಫ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೊಟ್ಟಾಗ ಇದನ್ನು ಟೆಸ್ಟಿಸ್ ಅಂತ ಕರಿತೀವಿ. ಟೆಸ್ಟಿಸ್ ಅಂದರೆ ಬೀಜಗಳು ಅಂತ. ನಿಮ್ಮ ಯೂರಿನ್ ಪಾಸ್ ಮಾಡ್ತೀರಲ್ವ, ಅದನ್ನು ಏನಂತೀರ, ಪೆನಿಸ್, ಅದರ ಮುಂದಿನ ಭಾಗವನ್ನು ನಾವು ಫೋರ್ಸ್ಕಿನ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ. ಫೋರ್ಸ್ಕಿನ್ ಅಂದರೆ ಚರ್ಮ ಹಿಂದೆ ಮುಂದೆ ಇದಾಗ್ತಾ ಇರುತ್ತಲ್ವ, ಅದನ್ನು ನಾವು ಹಾಗೆ ಕರಿತೀವಿ, ಆಯಿತಾ. ಅದು ಜೋತು ಬಿದ್ದಿರುತ್ತಲ್ವ, ಅದನ್ನು ನಾವು ಏನಂತ ಕರಿತೀರಾ ನೋಡಿ. ಇವೆಲ್ಲ ನೀವು ಕಲೀಲಿಲ್ಲ ಅಂದರೆ ನಿಮ್ಮ ದೇಹದ ಭಾಗಗಳೇ ಇವೆಲ್ಲ. 36 ಕ್ವಶನ್ ನಂಬರ್, ಆಯಿತಾ ವಿದ್ಯಾರ್ಥಿಗಳೇ. ಉದ್ದೇಶ ಇಷ್ಟೇ, 1K ಹೋಗಲೇ ಇಲ್ಲಪ್ಪ, ಆಮೇಲೆ ಮಕ್ಕಳಿಗೆ ಕೀ ಆನ್ಸರ್ ಪೂರ್ತಿ ಕೊಡ್ತೀನಿ ಅಂದಿದ್ನಲ್ವ, ಹಾಗಾಗಿ ಇಲ್ಲಿ ನಿಮಗೆ ನಾನು ಡಿಸ್ಪ್ಲೇ ಮಾಡುತ್ತಿರುವಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಯಾವುದೇ ಕಾರಣಕ್ಕೂ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಟಾರ್ಗೆಟ್ ಬಯೋ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಎಷ್ಟು ಪಾಠ ಓದಿದರೆ ಪಾಸ್ ಆಗ್ಬೋದು ಅಂತ, ಎಷ್ಟು ಪಾಠ ಓದಿದರೆ ಒಂದು 50% ಸ್ಕೋರ್ ಮಾಡ್ಬೋದು ಅಂತ 70ಕ್ಕೆ, ಎಷ್ಟು ಪಾಠ ಓದಿದರೆ ಡಿಸ್ಟಿಂಕ್ಷನ್ ಬರ್ತೀರಾ, ಎಷ್ಟು ಪಾಠ ಓದಿದರೆ ಔಟ್ ಆಫ್ ಅಂತ. ಔಟ್ ಆಫ್ ಬರಲಿಕ್ಕೆ ಅಷ್ಟು ಪಾಠಗಳು ಓದಬೇಕಾ, ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿ ಒಂದು ವಿಡಿಯೋನ ಹಾಕಿ ಕೊಟ್ಟಿದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.